ನನ್ನ ಹೆಂಡತಿ ದಿವ್ಯಾ ಅವ್ರ ಅಮ್ಮಯ್ಯರ ಮನೆಗೆ ಬಂದ್ಬಿಟ್ಟವಳೆ. ಕೇಳ್ದೆ ಕೇಳ್ದೆ ಅದೇ ಬಂದವಳೆ. ಇದ್ದೂರಾಗೆ ಐತಿ ಅಂತ ತವ್ರ ಮನೆ ಅದೇ ಓಡ್ ಬಂದವಳೆ ನೋಡು. ದಿವ್ಯಾ ದಿವ್ಯಾ ಇವನ ಇಲ್ಲಿಗೂ ಒಕ್ಕರ್ಸ್ಕಣ್ಣ. ಎರಡು ದಿವಸ ನೆಮ್ಮದಿಯಾಗಿ ಇರೋಣ ಅಂತಂದ್ರೆ ಇಲ್ಲಿಗೂ ಬಂದವನಿ. ದಿವ್ಯಾ ದಿವ್ಯಾ ಅಲ್ಲ, ನನಗೂ ಒಂದು ಮಾತು ಹೇಳ್ದಂಗೆ ನೀನು ಅದೇ ಬಂದಿದ್ಯಲ್ಲ ಇಲ್ಲಿಗೆ ತವ್ರ ಮನೆಗೆ. ಬಿಡು ಹೋಗ್ಲಿ, ಬಂದ್ರೆ ಪರವಾಗಿ ನಿಮ್ಮ ಅಮ್ಮ ನೋಡಕ್ಕೆ ಬಂದ. ನಾನು ಅಷ್ಟೇ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಒಂದ್ ದಿವಸ ನೋಡಿದ್ರೆ ಇರಕ್ಕಾಗಲ್ವೇನ ಮನೆಯಾಗೆ. ಹೋಗು ಸುಮ್ಮನೆ, ನಾನು ಇನ್ನೊಂದು 2 ದಿವಸ ಇಲ್ಲೇ ಇರ್ತೀನಿ. ಯಾಕೆ ದಿವ್ಯಾ ಹಿಂಗೆ ಅಂತಿದೀಯಾ? ಅಲ್ಲ ನಾನು ನಿನ್ಗೋಸ್ಕರ ಏನು ತಂದಿದ್ದೀನಿ ನೋಡು ಈ ಕವರ್ನಾಗೆ. ಏನದು? ಏನ್ ತಗೊಂಡ್ಬಂದಿದ್ಯಾ? ಏನು ಅಂತ ಹೇಳು ನೋಡೋಣ ನೀನೇನೆ. ಹಣ್ಣಿರ್ಬೋದಾ? ಹಣ್ಣು ಹೂ ಇರ್ಬೋದಾ? ಅಲ್ಲ. ಮತ್ತೆ ಏನಾದ್ರು ಸ್ವೀಟ್ ತಂದಿದ್ಯಾ? ಮೈಸೂರು ಪಾಕು, ಜಿಲೇಬಿ ಏನಾದ್ರು? ಇಲ್ಲ ದಿವ್ಯಾ, ಸ್ವೀಟ್ ಅಲ್ಲ, ಇದು ಎಗ್ ರೈಸು. ಎಗ್ ರೈಸ್ ಅಂತ ಎಗ್ ರೈಸ್. ನಾನೆಲ್ಲ ಸ್ವೀಟೋ ಹೂವನೋ ಹಣ್ಣು ಏನೋ ತಂದಿರ್ತೀಯ ಅನ್ಕೊಂಡೆ. ಇವಾಗ ಎಗ್ ರೈಸ್ ಹೊತ್ಕೊಂಡ್ಬಂದಿದ್ಯಲ್ಲ, ನಾಚಿಕೆ ಆಗಲ್ವಿ? ಎಂಟಿಗೆ ಯಾರಾದ್ರೂ ಇಂಥ ತಂದು ಕೊಡ್ತಾರ ತವ್ರ ಮನೇಲಿ ಇರೋರ್ಗೆ? ಹೊಸ ಮದ್ವೆ ಆಗಿದ್ದೀನಿ, ಏನಾನ ಸ್ವೀಟೋ ಹೂವನೋ ಏನೋ ತಂದು ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಎಲ್ಲ ನಾನೇ ಹೇಳ್ಕೊಡ್ಬೇಕೆ? ನಿನ್ ಪೆದ್ದ ತಲೆಗೆ ಏನೋ ಅರ್ಥ ಆಗಲ್ಲ. ಅಯ್ಯೋ ಯಾಕೆ ದಿವ್ಯಾ ಹಂಗೆ ಬೈತಿದೀಯಾ? ನಾನು ನಿನಗೋಸ್ಕರ ಎಗ್ ರೈಸ್ ತಗೊಂಬಂದು ಅದ್ರಾಗೆ ಎಕ್ಸ್ಟ್ರಾ ಉಳ್ಳಿಗೆಡ್ಡೆನೂ ಹಾಕಿಸ್ಕೆ ಬಂದಿದ್ದೀನಿ. ಚೆನ್ನಾಗಿರುತ್ತೆ ತಿಂಬಕ್ಕೆ. ನಡಿ ಒಳಿಕೆ. ಅಯ್ಯೋ ನನ್ನ ಕರ್ಮ. ಏನ್ ದಿವ್ಯಾ, ನಾನು ಮಂತಕ್ಕೆ ಬಂದ್ರು ನಾವು ಒಳಗೆ ಕರೆಯೋದು ಬಿಟ್ಟಿಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ. ನಡಿ ಒಳಿಕೆ ಹೋಗೋಣ. ನಿಮ್ಮ ಅಮ್ಮ ಇಲ್ವಾ? ಅಳಿ ಅಂದ್ರೆ ಯಾವಾಗ ಬಂದ್ರಿ? ಈಗಿನ ಬಂದೆ ಅತ್ತೆ. ಈ ದಿವ್ಯಾ ನೋಡ್ರಿ, ನಾನು ಎಗ್ ರೈಸ್ ತಂದಿದ್ರೆ ಬೇಡ ಅಂತ ಇದ್ದಾಳೆ. ಇವಳಿಗೆ ಸ್ವೀಟು ಹಣ್ಣು ಏನೇನೋ ಬೇಕಿತ್ತಂತೆ. ನಾನು ಯಾವಾಗಾದ್ರೂ ಹೋಗ್ತೀನಲ್ಲ ಸಿರಾಕ ಇಲ್ಗ ನಾನು ಟೌನ್ಗೆ, ಅವಾಗ ತಾಮನ್ ಕೊಡ್ತೀನಿ. ಇವಾಗ ತಿನ್ನು, ಇದು ನಮ್ಮೂರಾಗೆ ಇದೇ ಸಿಗೋದು. ನಮ್ಮೂರಾಗ ಬೇಕ್ರಿ ಪಾಕ್ರಿ ಆತ ಇಲ್ವಲ್ಲ, ಅದಕ್ಕೆ ಇದನ್ನೇ ತಗೊಂಬಂದೆ. ಎಗ್ ರೈಸ್ ಅದೇ ಚೆನ್ನಾಗಿರುತ್ತೆ ಅಂತ. ಸರಿ ಸರಿ. ದಿವ್ಯಾ ಏನಮ್ಮ ನೀನು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ? ಕರ್ಕೊಂಡು ನಡಿ ಒಳಿಕೆ. ಅಳಿ ಅಂದ್ರೆ ನಡಿ ಒಳಿಕೆ. ನಡಿ ನಡಿ. ದಿವ್ಯಾ, ನಾನು ಹೇಳಿದ್ದು ಅರ್ಥ ಆಗಲಿಲ್ವಾ ಅವತ್ತು? ಅಷ್ಟೊಂದು ಅರ್ಥ ಆಗಂಗೆ ಬಿಡಿಸಿ ಹೇಳಿ ಬಂದಿದ್ದೀನಿ. ಈ ಮನೆ ಆಸ್ತಿ ಎಲ್ಲ ನಿನಗೆ ಸೇರುತ್ತೆ. ನಿನ್ನ ಗಂಡನು ನಿಮ್ಮ ಮತ್ತೇನೋ ಚೆನ್ನಾಗಿ ನೋಡ್ಕೊತಾನ. ಮತ್ತೆ ನೀನು ಜಗಳ ತೆಗಿತಾ ಇದೆಯಲ್ಲಿ ಏನೋ ನಿನಗೋಸ್ಕರ ಅಂತ ಎಗ್ ರೈಸ್ ಏನೋ ತಗೊಂಡು ಕಟ್ಟಿಸ್ಕೊಂಬಂದೇವನಲ್ಲ. ಅವನಿಗೆ ನೀನು ಅಂದರೆ ಹುಚ್ಚು ಕಣಿ. ಹಿಂಗಿದ್ದಾಗ ನೀನು ಹೇಳ್ದಂಗೆ ಕೇಳಂಗೆ ಇಕ್ಕಪ್ಪದು ನಿನ್ನ ಗಂಡನ ಅದನ್ನ ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಮಾತಾಡ್ಸ್ಕೊಂಡಿರೋದು ಕಲ್ತ್ಕ. ನನ್ನ ಮಾತು ಕೇಳು. ಹೋಗಮ್ಮ. ಅವತ್ತು ನಮ್ಮ ಅತ್ತೆ ಕೇಳೋದಕ್ಕೆ ಹೆಂಗೋ ನೋಡೋಣ ಇರಮ್ಮ, ಈಗ ನಮಗೆ ಟೈಮ್ ಇಲ್ಲ ಹೇಳಕ್ಕೆ ಅಂತಾರೆ. ಅದೇ ಸುಮ್ಮನಾಯ್ತು. ಏನೇನು ಆಸ್ತಿ ಐತಿ ಅತ್ತೆ, ಈ ಒಡವೆ ಏನೇನೈತಿ ಅಂದಿದ್ದಕ್ಕೆ ನನಗೆ ಅದಕ್ಕೆ ಸಿಟ್ಟು ಬಂತು. ಅವತ್ತು ನಿಮ್ಮ ಅತ್ತೆ ಯಾವುದು ಟೆನ್ಷನ್ ಆಗಿದ್ಲೋ ಏನೋ ಅದಕ್ಕೆ ಹೇಳಿಲ್ಲ. ಅದಕ್ಕೋಸ್ಕರ ಅವತ್ತು ಹೇಳಿಲ್ಲ ಅಂತ ಅವತ್ತಿಂದ ನಾನು ಮೂತಿ ಹಿಂಗೆ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟ ಸೀದಾನ. ಅಯ್ಯೋ ನೀನು ಹೇಳೋಣ. ಒಳ್ಳೆಯವಳಾಗಿ ಆಸ್ತಿ ನಿನ್ನ ಕಡೆಗೆ ಬರೋಂಗೆ ಮಾಡ್ಕೋಬೇಕು. ಸುಮ್ಮನಿರು. ಸರಿ ಆಯ್ತು ಬಿಡು, ನೋಡೋಣ. ಸುಮ್ಮನೆ ಕೇಳು, ಅದಲ್ಲಿ ಏನೇನು ಆಸ್ತಿ ಐತೆ ಅಂತ ಗೊತ್ತಿರುತ್ತೆ. ಸರಿ. ಬಾ ಕುಕ್ಕ ಅಂತ ಹೇಳು. ರೀ ಕುಕ್ಕಲ್ರಿ, ನಿಮಗೆ ಏನು ತಂಬರ್ಲಿ ಕುಡಿಯೋಕ್ಕೆ? ನೀರು ಮಜ್ಜಿಗೆ ಏನಾದರೂ ಬೇಕಾ? ದಿವ್ಯಾ ನೀನ ಹಿಂಗೆ ಕೇಳ್ತಿರೋದು? ನೀರು ಮಜ್ಜಿಗೆ? ಅಯ್ಯೋ ಏನು ಬೇಡ ಬಿಡು. ಬಾ ನನ್ನ ಮಗಳಿಗೆ ಕುಕ್ಕೊಂಡು ಮಾತಾಡೋಣ. ಬಾ ದಿವ್ಯಾ ಕುಕ್ಕ ಬಾ. ನೀನು ಇಲ್ಲಿ ಬಂದಿದ್ಯಾ, ನೆನ್ನೆ ಬಂದು ಇವತ್ತಿನೂ ಇಲ್ಲೇ ಸೇರ್ಕೊಂಡಿದ್ಯಾ. ಬರ್ಬೇಕು ತಾನೆ ನಮ್ಮಂತಕ್ಕೆ? ಬತ್ತೀನಿ, ಕೂತ್ಕೋ ಇವಾಗ. ಕೂತ್ಕೊಳ್ಳಮ್ಮ ದಿವ್ಯಾ, ನೀನು ಕುಕ್ಕೊಂಡು ಮಾತಾಡು ಅಳಿಯಂದ್ರ ಜೊತೆ. ಅಳಿಯಂದ್ರೆ ನಿಮ್ಮ ಅಮ್ಮಯ್ಯ ಏನು ಮಾಡ್ತಿತ್ತು? ನಮ್ಮಮ್ಮ ಇರಲಿಲ್ಲ ಅತ್ತೆ, ಎಲ್ಗ ಹೋಗಿತ್ತು. ನಾನೇ ಬಂದೆ. ಹೌದಾ, ತುಂಬಾ ಸಂತೋಷ ಅಳಿ ಅಂದ್ರೆ. ಸರಿ, ನಿಮ್ಮ ಅಣ್ಣಯ್ಯ ಮತ್ತೆ ನಿಮ್ಮ ಅತ್ತಿಗೆ ಅಲ್ಲೆಲ್ಲ ಇದಾರಂತಲ್ಲ, ಇನ್ನು ಯಾವಾಗ ಬರ್ತಾರೆ ಮನೆಗೆ? ಅವ್ರೂರಾಗಿದ್ದಾರಾ? ಅದೇ ನಮ್ಮ ಅಣ್ಣನ ಹೆಂಡತಿ ಐತಲ್ಲ, ಅವ್ರೂರಾಗೆ ಇದ್ದಾರೆ. ಯಾವಾಗ ಬರ್ತಾರ ಗೊತ್ತಿಲ್ಲ. ಫೋನ್ ಮಾಡಿದ್ರು, ಅವಾಗ ಮಾತಾಡ್ತಾನ ಅಮ್ಮಯ್ಯ ಯಾವಾಗ ಬರ್ತಾರೆ ಅಂತಾನ. ಇನ್ನೊಂದು 2 ದಿವಸ ಬಿಟ್ಟು ಬರ್ತೀವಿ ಅಂತ ಹೇಳ್ತಿದ್ರು. ಹೌದಾ? ಅಯ್ಯೋ ಅಳಿ ಅಂದ್ರೆ ಅವ್ರು ಬಂದ್ರೆ ನಿಮಗೆ ಕಷ್ಟ ಆಗುತ್ತೆ. ಅವ್ರನ್ನ ಇಲ್ಲಿಗೆ ಬರಬೇಡಿ ಅಂತಾನ ಹೇಳ್ರಿ. ನಮಗೇನು ಕಷ್ಟ ಆಗುತ್ತೆ ಅತ್ತೆ? ಓ ದಿವ್ಯಾ, ಸುಮ್ಮನೆ ಕುಂತಿದ್ಯಲ್ಲಮ್ಮ, ಹೇಳು. ಅದು ರೀ, ಅವ್ರು ಬಂದರೆ ನಾವು ಮಾತಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ನಾನು ಕೇಳಬೇಕಾಗುತ್ತೆ. ಅಮ್ಮ ಏನೋ ಜಗಳ ಗಂಟಿ ಅಂತೆ ನಿಮ್ಮ ಅಣ್ಣನ ಹೆಂಡತಿ, ಅದಕ್ಕೆ ಅವರು ಈ ಮನೆಗೆ ಬರೋದು ಬೇಡ, ಅವ್ರನ್ನ ಬರಬೇಡ್ರಿ ಅಂತ ಹೇಳ್ರಿ. ಆಮೇಲೆ ಬಂದರೆ ನಾವಿಬ್ರು ಫ್ರೀಯಾಗಿ ಕುತ್ಕೊಂಡು ಮಾತಾಡೋಕ್ಕೂ ಆಗಲ್ಲ. ಅದಕ್ಕೇನೆ ಅವರು ಇಲ್ಲಿ ಬಂದರೆ ನಿಮಗೂ ತೊಂದರೆ, ನನಗೂ ತೊಂದರೆ. ಸುಮ್ಮನೆ ಆಮೇಲೆ ಮನೆಯೆಲ್ಲನ ಅವರೇ ಇದು ಮಾಡಿಬಿಡ್ತಾರೆ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಈಗ ಹೆಂಗೋ ನಾನು, ನೀವು, ಅತ್ತೆ ಮೂವರು ಚೆನ್ನಾಗಿ ಸುಖವಾಗಿದ್ದೀವಿ. ಅವ್ರು ಬಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆಲ್ಲ ಮಾಡಿಕ್ಬೇಕಾಗುತ್ತೆ. ಅವರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ.
ನಾನು ಅವ್ರ ಸೇವೆ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಅದಕ್ಕೇನೆ ಅವ್ರನ್ನ ಬರಬೇಡ್ರಿ ಅಂತನ ಹೇಳ್ರಿ. ಅಲ್ಲೇ ಎಲ್ಲಾದ್ರೂ ರೂಮ್ ಮಾಡ್ಕೊಂಡು ಅಥವಾ ಮನೆ ಮಾಡ್ಕೊಂಡು ಇರಕ್ಕೆ ಹೇಳ್ರಿ. ನಾನು ನನ್ನ ಹೆಂಡತಿ ಇಲ್ಲಿ ಇರಬೇಕು, ನೀವು ಬರಬೇಡ್ರಿ ಇಲ್ಲಿಗೆ ಅಂತನ ಹೇಳ್ರಿ. ಹೌದಾ, ನಾನು ನೀನು ಮಾತಾಡೋಕ್ಕೆ ಕಷ್ಟ ಆಗುತ್ತಾ? ಯಾಕೆ ಕಷ್ಟ ಆಗುತ್ತೆ ದಿವ್ಯಾ? ಏನು ಆಗಲ್ಲ ಬಿಡು, ನಮ್ಮ ಅಣ್ಣಯ್ಯ ನಮ್ಮ ಅದಕ್ಕೆ ಎಲ್ಲದ ಒಳ್ಳೆಯರೇನೆ. ನಮ್ಮ ಅಣ್ಣಯ್ಯನು ಒಳ್ಳೆಯವನೇನೆ, ಅವನೇನು ಮಾಡಲ್ಲ. ಬರಲಿ ಬಿಡು, ಅವ್ರು ಬಂದರೆ ನಮಗೇನು ತೊಂದರೆ ಆಗಲ್ಲ. ಅಯ್ಯೋ, ನೀನು ಹೇಳಿದ್ರು ಒಂದ್ಸಲಿ ಅರ್ಥ ಆಗಲ್ವೇ? ಏನು ತೊಂದರೆ ಆಗಲ್ವಂತೆ, ಬಂದ್ಮೇಲೆ ತೊಂದರೆ ಆಗೋದು ನನಗೆ, ನಿನಗೇನಲ್ಲ. ದಿವ್ಯಾ ದಿವ್ಯಾ ಸಮಾಧಾನ ಮಾಡ್ಕೊ. ಅಳಿ ಅಂದ್ರೆ ಅವಳು ಹೇಳ್ತಾ ಇರೋದು, ಅವ್ರು ಬಂದ್ರೆ ಈ ಮನೆ ಆಮೇಲೆ ಹೊಲ ನಿಮ್ಮಮ್ಮ ಇನ್ನು ಒಡವೆಗಳು ಎಲ್ಲನ ಅಯ್ಯಮ್ಮ ನಿಮ್ಮ ಅತ್ತಿಗೆ ತಾಂಬಿಡ್ತಾಳೆ. ನಿಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ನಿನಗೆ ಇಷ್ಟ ಆಯ್ತೋ ಇಲ್ವೋ? ಇಷ್ಟನೇ, ನನ್ನ ಹೆಂಡತಿ ಚೆನ್ನಾಗಿರ್ಬೇಕಂತ ನನಗೂ ಇಷ್ಟನೇ ಅತ್ತೆ. ಹಂಗಿದ್ಮೇಲೆ ಅವ್ರನ್ನ ಇಲ್ಲಿಗೆ ಬಿಟ್ಕೊಂಬಕ್ ಹೋಗ್ಬೇಡಿ ಮನೆಗೆ. ಇದು ನಮ್ಮನೆ, ನೀವು ಎಲ್ಲೋ ಹೋಗಿ ಎಲ್ಲೋ ಕೆಲಸ ಆಗಿದ್ದೀರಾ, ಅಲ್ಲೇ ಇರ್ರಿ, ಇಲ್ಲಿ ಬರಬೇಡ್ರಿ. ನನ್ನ ಹೆಂಡತಿ ಇಲ್ಲಿ ನೀವು ಬಂದ್ರೆ ಮಾಡಿಕ್ಕಾಗಲ್ಲ, ಅಲ್ಲೇ ಇರ್ರಿ ನೀವು ಅಂತ ನಾ ಹೇಳ್ರಿ. ಬಿಡ್ಕೊಂಬಕ್ ಹೋಗ್ಬೇಡ್ರಿ. ಅವ್ರೇನೇನು ಬಂದೇ ನಿಮ್ಮನ್ನೇನು ನೋಡ್ಕೊಂಡಿಲ್ಲ, ನಿಮ್ಮ ಅಮ್ಮ ಇನ್ನೂ ನಿನ್ನೂ. ಹೌದಾ, ನಮ್ಮ ಅಣ್ಣ ಯಾಕೆ ಕೆಲ್ಸಕ್ಕೆ ಹೋಗ್ತಾನಲ್ಲತ್ತೆ, ಅದಕ್ಕೇನೆ ಏನು ನೋಡ್ಕೊಳಕ್ಕಾಗಲ್ಲ. ಅವನು ಯಾವಾಗನ ಬಂದಾಗ ದುಡ್ಡು ಕೊಟ್ಟು ಹೋಗ್ತಾನೆ, 100 ರೂಪಾಯಿ 200 ರೂಪಾಯಿ. ಯಾತನ ಖರ್ಚಿಗಿಕ್ಕ ಯಾತನ ತಗೊಂಡು ತಿನ್ನು ಅಂತಾನೆ, ಎಗ್ ರೈಸು ಗೋಬಿ ಆತನ ತಿನ್ನು ಅಂತಾನೆ. ನಾನು ತಿಂತೀನಿ, ಅವ್ನು ಕೊಟ್ಟಿದ್ದ ದುಡ್ಡನಾಗೇನೆ ತಗೊಂಬಂದೆ. ಅವ್ನು ಕೊಟ್ಟಿದ್ದ ದುಡ್ಡ? ಅಲ್ಲ, ನಿಮ್ಮ ಅಣ್ಣ ಕೊಟ್ಟಿದ್ದ ದುಡ್ಡು ಯಾಕೆ ಇಸ್ಕೊಂತೀಯ? 100 ರೂಪಾಯಿ 200 ರೂಪಾಯಿ ಇಸ್ಕೊಂಬಕ್ಕೆ ನೀವೇನು ಭಿಕ್ಷುಕ್ರ? ಅಲ್ಲ, ಸಂಬಳನ ಅವನ ಹೆಂಡತಿ ಅವನು ದುಡ್ಡು ಇಟ್ಕೊಂಡು ಮಜಾ ಮಾಡ್ತಾರೆ. ಇಲ್ಲಿ ಬಂದು ನಾವು ಅವರಿಗೆ ಸೇವೆ ಮಾಡ್ಬೇಕಾಗುತ್ತೆ. ಅದೆಲ್ಲ ಇಲ್ಲ. ನಿಮ್ಮ ಅಣ್ಣನ ಬರಬೇಡ ಅಂತ ಹೇಳಿದ್ರೆ ನಾನು ಮತ್ತೆ ಆ ಮನೆಗೆ ಬರೋದು. ಹೌದೋಳಿ ಅಂದ್ರೆ ನಮ್ಮ ದಿವ್ಯಾ ಅಂಥವ್ರ ಜೊತೆ ಎಲ್ಲ ಇರಲ್ಲ. ನಿಮ್ಗೆ ನಿಮ್ಮ ಹೆಂಡತಿ ಮುಖ್ಯನಾ, ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಮುಖ್ಯನಾ ಹೇಳ್ರಿ? ನನಗೆ ನನ್ನ ಹೆಂಡತಿನೇ ಮುಖ್ಯ. ಹೇಳು ದಿವ್ಯಾ, ಯಾವಾಗಲೂ ಚೆನ್ನಾಗಿರ್ಬೇಕು. ಮತ್ತೆ ನಿನ್ನ ಹೆಂಡತಿ ನೀವು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ನಿಮ್ಮ ಮನೆಗೆ ಬರಬಾರ್ದು. ಹಂಗೆ ನೋಡ್ಕೊಳ್ರಿ. ಅಲ್ಲೆಲ್ಲ ಅವ್ರ ತವ್ರ ಮನೆಗೆ ಇದ್ದಾರೆ ಅಂತಂದ್ರಲ್ಲ, ಅಲ್ಲೇ ಮನೆ ಮಾಡ್ಕೊಂಡಿರ್ರಿ ಅನ್ನು. ಹೆಂಗೋ ಇಷ್ಟು ದಿನ ಅಲ್ಲೇ ಇದ್ದಾರೆ, ಈಗಲೂ ಅಲ್ಲೇ ಇರಕ್ಕೆ ಹೇಳ್ರಿ. ಹೌದು ಕಣ್ರಿ, ನಿಮ್ಮ ಅಮ್ಮನ ಹೆಸನಾಗೈತಲ್ಲ, 1 ಎಕರೆ ಅಡಿಕೆ ತೋಟ, ಆಮೇಲೆ 1 ಎಕರೆ ತೆಂಗಿನ ತೋಟ, ಆ ಮನೆ, ನಿಮ್ಮ ಅಮ್ಮ ಇಂತಾಗೆ ಒಡವೆ ಇದಾವಂತೆ, ಕಾಸಿನ ಸರ ಮತ್ತೆ ನೆಕ್ಲೆಸ್ಸು ಎಲ್ಲಾನ, ಅವೆಲ್ಲನ ನನಗೆ ಕೊಡಕ್ಕೆ ಹೇಳ್ರಿ. ಯಾಕೆಂದ್ರೆ ನಾನೇ ತಾನೇ ಆ ಮನೆ ಸೊಸೆ, ನಾನೇ ತಾನೇ ಆ ಮನೆ ನೋಡ್ಕೋಬೇಕಾಗಿರಳು. ಇನ್ನು ನಿಮ್ಮ ಅಮ್ಮಗೆ ವಯಸ್ಸಾಯ್ತು, ನಿಮ್ಮ ಅಮ್ಮಗೆ ಅಂತವೆಲ್ಲ ಇಟ್ಕೊಂಡ್ರಿ ಏನು ಪ್ರಯೋಜನ ಹೇಳ್ರಿ? ನನಗಾದ್ರೂ ಕೊಟ್ರೆ ನಾನಾದ್ರೂ ಎಲ್ಲಾದ್ರೂ ಫಂಕ್ಷನ್ ಇದ್ದಾಗ ಹಾಕೊಂಡು ಹೋಗ್ತೀನಿ. ಅವಾಗ ನಿಮ್ಗೆ ತಾನೇ ಖುಷಿ ಆಗೋದು, ಯಾರಾದ್ರೂ ನಾನು ನೋಡಿ ಹೊಗಳಿದ್ರೆ. ಸರಿ ಆಯ್ತು ದಿವ್ಯಾ, ನೀನೇನು ಕೇಳಿರು ನಾನು ಇಲ್ಲ ಅಂಬಲ್ಲ. ಎಲ್ಲನ ನಿನಗೆ ಸಿಗಂಗೆ ಮಾಡ್ತೀನಿ ಬಿಡು, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಯಾವಾಗ ಬರ್ತೀಯಾ ನಮ್ಮ ಮನೆಗೆ? ಹೌದಾ, ಸರಿ ಆಯ್ತು. ನಾನು ಹೇಳ್ದಂಗೆ ನೀವು ಕೇಳಬೇಕು, ನಾನೇನು ಹೇಳ್ತೀನೋ ಅದನ್ನ ಮಾಡಬೇಕು. ಗೊತ್ತಾಯ್ತಾ? ನಾನು ಹೇಳೋದು ನಾನು ನೀನು ಚೆನ್ನಾಗಿರ್ಬೇಕು ಅಂತ. ಅಷ್ಟೇನೆ. ನಾನೇನೇನು ಯಾವ ಆಸ್ತಿ ಒಡವೆ ಮೇಲೆ ಏನು ಆಸೆ ಪಡೋಳಲ್ಲ. ನೀವು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು. ದಿವ್ಯಾ, ನೀನು ಅಂದ್ರೆ ನಮ್ಮ ಅಳಿಯಂದ್ರಿಗೆ ಎಷ್ಟು ಪ್ರೀತಿ. ನೋಡು, ನೀನು ಒಂದ್ ದಿವಸ ಕಾಣಿಸ್ಲಿಲ್ಲ ಅಂತನ ಎಗ್ ರೈಸ್ ತಗೊಂಡು ನೀನು ನುಡಿಕೊಂಡು ಇಲ್ಲಿಗಾನ ಬಂದವ್ರೆ ಅಂದ್ರೆ ನಿನ್ ಮೇಲೆ ಅವ್ರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊ. ಹೌದು ಅತ್ತೆ, ನನಗೆ ದಿವ್ಯಾ ಅಂದ್ರೆ ತುಂಬಾ ಇಷ್ಟ. ಬಾ ದಿವ್ಯಾ, ಹೋಗೋಣ ಮನೆಗೆ ಈಗ್ಲೇನೆ. ಅಳಿ ಅಂದ್ರೆ ಈಗಿನ ಬಂದಿದ್ದೀರಾ, ಒಬ್ಬಟ್ಟು ಮಾಡ್ತೀನಿ, ಊಟ ಮಾಡ್ಕೊಂಡು ನಿಧಾನವಾಗಿ ಎಲೆ ಅಡಿಕೆ ಪಲೆ ಅಡಿಕೆ ಹಾಕೊಂಡು, ಆಮೇಲೆ ನಾಳೆ ಕೋಳಿ ಸಾರು ಮಾಡ್ತೀನಿ, ಕೋಳಿ ಸಾರು ಉಂಡು ಆಮೇಲೆ ಹೋಗಿರಂತೆ ನಿಮ್ಮ ಮನೆಗೆ. ನಿಮ್ಮ ಅಮ್ಮಗೆ ಬಂದಿಟ್ಟು ಸಾರು ಕೊಟ್ಟು ಕಳ್ತೀನಿ, ಏನು ಇಲ್ಲೇ ಅಲ್ವಾ ಮನೆ, ತಗೊಂಡು ಹೋಗಿರಂತೆ. ಇವತ್ತು ರಾತ್ರಿಗೆ ಒಬ್ಬಟ್ಟು ಮಾಡ್ತೀನಿ, ತಿಂದು ಆರಾಮಾಗಿ ಮನೆ ಕಮ್ಮಿರಂತೆ ಇಲ್ಲೇನೆ. ಇಲ್ಲ ನಾನಾ? ಅಯ್ಯೋ. ಹೌದು ರೀ, ಇವತ್ತು ಇಲ್ಲೇ ಇರ್ರಿ, ನಾಳೆ ಹೋಗೋಣ. ನಿಮಗೋಸ್ಕರನೇ ಒಬ್ಬಟ್ಟು ಮಾಡೋದು, ಕೋಳಿ ಸಾರು ಮಾಡೋದು ಎಲ್ಲ ನಿಮಗೋಸ್ಕರ ಅಷ್ಟೇನೆ. ನೀವು ಚೆನ್ನಾಗಿರ್ಬೇಕು ಅಂತಾನ. ನೀವು ನಾನು ಹೇಳ್ದಂಗೆ ಕೇಳ್ರಿ. ಆಯ್ತಾ? ನಾನು ಹೇಳ್ದಂಗೆ ಕೇಳಿದ್ರೆ ಮುಂದೆ ನಾವು ಸುಖವಾಗಿರ್ತೀವಿ ಸಾಯ ತಕ್ಕನ. ಸರಿ ಆಯ್ತು. ಸರಿ, ಕೂಕೊಂಡು ಮಾತಾಡ್ತೀರಿ, ನಾನು ಮಜ್ಜಿಗೆ ತಗೊಂಬತ್ತೀನಿ ಕುಡಿಯಕ್ಕೆ. ಸರಿ ಅತ್ತೆ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.